ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ಇದು 2025ನೇ ವರ್ಷದ ವಿಶ್ವಾಸು ಸಂವತ್ಸರದ ವರ್ಷದ ಭವಿಷ್ಯ ತೆಗೆದುಕೊಂಡಾಗ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಅದೃಷ್ಟಹೀನ ವರ್ಷ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರಂತೂ ತುಂಬ ಕಷ್ಟಗಳನ್ನು, ತುಂಬ ಸಮಸ್ಯೆಗಳನ್ನು, ತುಂಬ ಗೊಂದಲಗಳನ್ನು ಈ ವರ್ಷ ನೀವು ನೋಡ್ತೀರಿ. ಗುರುವಿನ ಬಲ ಇಲ್ಲದೆ ಇರುವಂತಹ ವರ್ಷ. ಪಂಚಮದಲ್ಲಿ ಶನಿ ದೋಷ, ಈ ಕಡೆ ಶನಿ ದೋಷ, ಗುರುವಿನ ದೋಷ, ಶುಕ್ರನ ಸಮಸ್ಯೆ, ಸಂಕಷ್ಟದ ವರ್ಷ. ಇದೆಲ್ಲ ಕೂಡಿರುವಂತಹ ವೃಶ್ಚಿಕ ರಾಶಿ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಗುರಿಯಾಗುವಂತಹ ವರ್ಷ. ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ, ಹಣಕಾಸಿನಲ್ಲಿ ತೊಂದರೆ ತಾಪತ್ರಗಳು ಸಿಗುತ್ತೆ. ಯಾರು ನಂಬಕ್ಕೋದ್ರೂ ಸಹ ಒಂದಲ್ಲ ಒಂದು ಅವಮಾನಗಳನ್ನು, ಒಂದಲ್ಲ ಒಂದು ಗೊಂದಲಗಳನ್ನು ತಂದು ಕೊಡುವಂಥವ್ರಿಗೆ ಸಿಗ್ತಾರೆ. ಯಾರು ನಂಬಬೇಕು, ಯಾರು ನಂಬಾರ್ದು ಅನ್ನುವಂತಹ ಗೊಂದಲದಲ್ಲಿ ಕೂಡಿರುವಂತಹ ವರ್ಷವಾಗಿರುತ್ತೆ. ಯಾವುದೇ ಪ್ರಯತ್ನಿಸಿದ ಕೆಲಸಗಳಲ್ಲೂ ಸಹ ಅಡೆತಡೆಗಳಿಂದಲೇ ಕೂಡಿರುತ್ತೆ. ಶತ್ರುಗಳ ಬಾಧೆಗಳು ಜಾಸ್ತಿ ಆಗುತ್ತೆ. ಕೋರ್ಟು ಕಚೇರಿಗಳಲ್ಲಿ ಅಪಜಯಗಳಿಂದ ಕೂಡಿರುತ್ತೆ. ಆದ್ದರಿಂದ 2025 ಯಾವುದೇ ಹೊಸ ಪ್ರಯತ್ನಗಳನ್ನು ವೃಶ್ಚಿಕ ರಾಶಿಯವರು ಮಾಡಬಾರ್ದು. ಯಾವುದೋ ಹೊಸ ಪ್ರಯತ್ನವನ್ನು, ಹೂಡಿಕೆಯನ್ನು ಯಾವುದಾದ್ರೂ ನೀವು ಮಾಡಬೇಕು ಅಂತ ಅಂದರೆ ಅದರಲ್ಲಿ ನಷ್ಟವನ್ನು ಅನುಭವಿಸ್ತೀರಿ. ಲಾಭಕ್ಕಿಂತಲೂ ಸಹ ಕಷ್ಟಗಳ, ಸಮಸ್ಯೆಗಳಿಗೆ ಜಾಸ್ತಿ ಗುರಿಯಾಗ್ತೀರಿ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿ ಅಧಿಪತಿ ಬಂದು ಕುಜಗ್ರಹ, ದೋಷದಲ್ಲಿರುವಂಥವನು ಗುರುಗ್ರಹ, ಶನಿಗ್ರಹ, ಶುಕ್ರಗ್ರಹ, ಬುಧಗ್ರಹ. ಒಂದಲ್ಲ ಒಂದು ಗ್ರಹಗಳು ತುಂಬ ಕಾಟವನ್ನು ಕೊಡುತ್ತೆ. ಈ ಕಾಟದಿಂದ ವಿಮುಕ್ತರಾಗಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರುವಂತಹ ದೇವತಾ ಆರಾಧನೆ ಯಾವುದು ಅಂತ ಅಂದರೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಬೇಕಾಗ್ತದೆ. ನೀವು ದತ್ತಾತ್ರೇಯ ದೇವಸ್ಥಾನ, ದತ್ತಾತ್ರೇಯ ಸ್ಮರಣೆಯನ್ನು ಮಾಡಿ, ದತ್ತಪೀಠಕ್ಕೆ ಒಂದು ಭೇಟಿಯನ್ನು ಕೊಡಿ. ತ್ರಿಮೂರ್ತಿ ದೇವಸ್ಥಾನಗಳಾದರೆ ಹೋಗಿ ದೇವಸ್ಥಾನಗಳಲ್ಲಿ ಆರಾಧನೆಗಳನ್ನು ಮಾಡಿಕೊಳ್ಳಿ. ನೀವು ತಿರುಪತಿಗೆ ಹೋದರೆ ನಿಮಗೆ ಅಲ್ಲಿ ಪಕ್ಕದಲ್ಲಿ ನಿಮಗೆ ಕಾಳಾಸ್ತಿ ಸಿಗುತ್ತೆ, ಪಕ್ಕದಲ್ಲಿ ವೆಂಕಟೇಶ್ವರ ಸಿಗುತ್ತೆ. ಇಂಥ ದೇವಸ್ಥಾನಗಳಿಗೆ ಹೋಗಿ. ನೀವು ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತೀರಿ ನೀವು, ಮತ್ತು ನೀವು ಶಿವನ ದೇವಸ್ಥಾನಕ್ಕೆ ಹೋಗ್ತೀರಿ. ಇಂತಹ ಒಂದು ದೇವಸ್ಥಾನಕ್ಕೆ ಹೋದರೆ 2-3 ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡುವಂಥ ಕ್ಷೇತ್ರಗಳಿಗೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ವೃಶ್ಚಿಕ ರಾಶಿಯವರಿಗೆ ನಿಮಗೆ ಆಗುವಂಥ ಸಮಸ್ಯೆಗಳು ಸ್ವಲ್ಪನಾದರೂ ಕಡಿಮೆ ಆಗುತ್ತೆ. ಆದರೆ ಏನೇನು ಮಾಡಬೇಕು ಅಂದರೆ ಆಲೋಚನೆ ಮಾಡಿ, ದೀರ್ಘವಾದ ಚಿಂತನೆಯನ್ನು ಮಾಡಿ, ವ್ಯವಹಾರವನ್ನು ಮಾಡಿ. ಲಾಭಕ್ಕಿಂತಲೂ ಸಹ ನಷ್ಟ ಜಾಸ್ತಿ ಇದೆ. ಎಚ್ಚರಿಕೆಯನ್ನು ವಹಿಸಿ ವೃಶ್ಚಿಕ ರಾಶಿಯವರು 2025 ಇಸ್ವಿ ನಿಮಗೆ ಆದಷ್ಟು ಸಹ ಒಳ್ಳೆಯದಕ್ಕಿಂತಲೂ ಸಹ ನಿಮಗೆ ನಷ್ಟದ ಮಾಡುವಂಥ ವರ್ಷವಾಗಿರುತ್ತೆ. ಎಚ್ಚರಿಕೆಯನ್ನು ವಹಿಸಿ ಅಂತ ಮತ್ತೊಮ್ಮೆ ನಿಮಗೆ ಹೇಳ್ತೇನೆ ವೃಶ್ಚಿಕ ರಾಶಿಯವರಿಗೆ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.